ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಇಲ್ಲಿದ್ದಾನೆ. ನಾನು ಬರೋಕ್ಕೂ ಮುಂಚೆ ಇವನು ಇಲ್ಲಿದ್ದಾನೆ ಅಂದರೆ ಏನೋ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರ್ತಾನೆ. ಏನು ಮಾಡ್ಬೋದು? ವೆಲ್ಕಮ್ ಲೀಲಾ ಅವರೇ. ಅರೆ ಲೀಲಾ, ಯಾವಾಗ ಬಂದೆ? ಈಗ ತಾನೇ ಬಂದೆ ಅಮ್ಮ. ನೋಡು, ನಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ವಿಕ್ರಮ್. ಏನು? ನಮ್ಮ ವಿಕ್ರಮ್ಮ ಇಷ್ಟು ಬೇಗ ಅಷ್ಟು ಹತ್ರ ಆಗೋದ್ನಾ? ಲೀಲಾ, ಏನೇ ಇದು ಸರ್ಪ್ರೈಸ್ ವಿಸಿಟ್ ಕೊಟ್ಬಿಟ್ಟಿದ್ಯಾ? ಸರ್ಪ್ರೈಸ್ ವಿಸಿಟ್ ಅಲ್ಲ ಆಂಟಿ, ಶಾಕಿಂಗ್ ವಿಸಿಟ್ ಅಲ್ವಾ ಲೀಲಾ ಅವರೇ? ಅಮ್ಮ, ಅಪ್ಪ ಎಲ್ಲಿ? ಅವರು ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ ಕಣೆ. ಅರೆ ಇಲ್ಲ, ಕುಳಿಯಕ್ಕೆ ಎಲ್ಲಿಗೆ ಬಂದಾಳೆ? ಫಸ್ಟು ಈ ವಿಷಯನ ಅಕ್ಕಂಗೆ ಹೇಳ್ಬೇಕು. ನೀವಿಬ್ರು ಕೂತ್ ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ತರ್ತೀನಿ. ಏ, ನೀನ್ ಯಾಕೋ ಇಲ್ಲಿ ಬಂದಿದ್ಯಾ? ಇವತ್ತು ನೋಡಿ ಈಗ ಹೇಳ್ತಾ ಇದ್ದಾರ ಲೀಲಾ ಅವರೇ. ಇವತ್ತು ಮಾತ್ರ ಅಲ್ಲ, ಇನ್ಮೇಲೆ ಪ್ರತಿದಿನ ಈ ಮನೆಗೆ ಬರ್ತೀನಿ. ಒಂದು ವೇಳೆ ನಾನು ಬಂದಿಲ್ಲ ಅಂದ್ರೂ ನಿಮ್ಮಮ್ಮ, ಅದೇ ನಮ್ಮ ಕೌಸಲ್ಯ ಆಂಟಿ, ಅವರೇ ನನಗೆ ಕಾಲ್ ಮಾಡಿ ಕರೆಸ್ಕೋತಾರೆ. ನಾವಿಬ್ರು ಅಷ್ಟು ಕ್ಲೋಸ್ ಆಗಿದ್ದೀವಿ. ಅವ್ರಿಗೆ ನನ್ನನ್ನು ನೋಡಿದ್ರೆ ಅವ್ರ ದೊಡ್ಡ ಮಗನ ನೋಡ್ದಂಗೆ ಆಗುತ್ತಂತೆ. ಅಷ್ಟು ಹತ್ರ ಆಗಿದ್ದೀವಿ. ಮಗ ಅಂತೆ ಮಗ. ಎಷ್ಟೋ ಜನ ಸಂಬಂಧ ಇಲ್ಲ ಅಂದ್ರೂ ಮದ್ವೆ ಜವಾಬ್ದಾರಿ ತಗೊಂಡು ಮದ್ವೆ ಮಾಡಿಸ್ತಾರೆ. ಆದ್ರೆ ನಿನ್ನಂತವನು ಸ್ವಾರ್ಥಕ್ಕೋಸ್ಕರ ಮದ್ವೆಯಲ್ಲಿ ಹುಳಿ ಹಿಂಡೋ ಕೆಲಸ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ? ನೋಡಿ, ನಾನು ಜಾಸ್ತಿ ಏನೂ ಕೇಳ್ತಾ ಇಲ್ಲ. ನನಗೆ ಬೇಕಾಗಿರೋ ಸಾಕ್ಷಿ ಕೊಟ್ಟರೆ ನಾನು ಈ ಮನೆಯಿಂದ ಹೊರಟೋಗ್ತೀನಿ. ಅಕಸ್ಮಾತ್ ಇಲ್ಲ ಅಂದರೆ ನಿಮ್ಮ ವಿರುದ್ಧನೇ ಈ ಮನೆ ಜನ ಎಲ್ಲ ತಿರುಗಿ ಬೀಳಬೇಕು. ಹಾಗೆ ಮಾಡ್ತೀನಿ. ಏನ್ ಸರು? ಒಂದು ಬ್ರೇಕಿಂಗ್ ನ್ಯೂಸ್. ಏನು? ಈ ಮನೆಗೆ ಲೀಲಾ ಬಂದಿದ್ದಾಳೆ. ನಾನು ಇವಾಗ ತಾನೇ ನೋಡಿದೆ. ಮೊದಲು ವಿಕ್ರಮ್ ಬಂದು, ಆಮೇಲೆ ಲೀಲಾನು ಬಂದಿದ್ದಾಳೆ. ಏನಿರ್ಬೋದು ಇದರ ಅರ್ಥ? ಅಕ್ಕ, ನಾವ್ ಈ ಮನೆಗೆ ಬಂದು ಸರಿಯಾಗಿ ಕೆಲಸ ಮಾಡ್ತಿದೀವೋ ಇಲ್ವೋ ಅಂತ ಚೆಕ್ ಮಾಡೋದಿಕ್ಕೆ ಏಜನೆ ಅವರಿಬ್ರು ಕಳ್ಸಿರ್ಬೇಕು. ಇದ್ರೂ ಇರ್ಬೋದು ಸರು. ಕೊಟ್ಟ ಕೆಲಸ ಸರಿಯಾಗಿ ಮಾಡಲ್ಲ ಅನ್ನೋ ಪಟ್ಟ ಸಿಕ್ಕರೆ ಏಜೆ ನಮ್ಮಿಬ್ರನ್ನೇ ಮನೇನು ಹೊರಗೆ ಹಾಕೋದು. ಜಾಗಬೇಕು. ಬಾ ಸರು, ಕೆಲಸ ಮಾಡೋಣ. ಬನ್ನಿ ಅಕ್ಕ, ಬನ್ನಿ ಬನ್ನಿ ಬನ್ನಿ. ವಾವ್, ಅಮೇಝಿಂಗ್ ಅಲ್ವಾ? ಮತ್ತೆ ನೀವಿಬ್ರು ಲವ್ ಸ್ಟೋರಿ ಬಗ್ಗೆ ಹೇಳಿದ್ರಿ, ಆದರೆ ನಿಮ್ಮ ಲವ್ ಹೇಗೆ ಶುರು ಆಯಿತು ಅಂತಾನೆ ಹೇಳಲಿಲ್ಲ. ನಿಮಗೆ ಯಾಕೆ ವಿಕ್ರಮ್ ಇಂಪ್ರೆಸ್ ಆದರು? ಅದೇನು ದೊಡ್ಡ ಕತೆ ಅಲ್ಲ, ಶಾರ್ಟಾಗಿ ಮುಗಿಸ್ಬೋದು. ಫಸ್ಟ್ ಟೈಮ್ ನಾನು ವಿಕ್ರಮ್ಗೆ ಇಂಪ್ರೆಸ್ ಆಗಿದ್ದು ಅವ್ರ ಇಂಟೆಲಿಜೆನ್ಸ್ಗೆ. ತುಂಬ ಬುದ್ಧಿವಂತ. ಸೊ ಹುಡುಗಿರಿಗೆ ಬುದ್ಧಿವಂತ ಅಂದರೆ ಇಷ್ಟ ಆಗುತ್ತಲ್ವಾ, ಹಾಗೆ ಫಸ್ಟ್ ಟೈಮ್ ಅವ್ರಿಗೆ ಇಂಪ್ರೆಸ್ ಆದೆ. ನೋಡು,
ನೀನು ನಿನ್ನ ಲೈಫಲ್ಲಿ ಏನಾದರೂ ಮಾಡಿರು, ಆದರೆ ಈಗ ನೀನು ನಮ್ಮನೆ ಸುದ್ದಿಗೆ ಬಂದಿದ್ಯಾ. ಈಗ ಮಾತ್ರ ನಾನಿನ್ನ ಸುಮ್ಮನೆ ಬಿಡಲ್ಲ. ಯಾಕಲಿಲ್ಲ ಅವರೇ, ಮನೆಗೆ ಬಂದಿರೋ ಗೆಸ್ಟ್ಗಳು ನೀರು ಕೇಳಿದ್ರೆ ಜ್ಯೂಸ್ ಕೊಡೋ ಜನಗಳಿರೋಂಥ ಊರಲ್ಲಿ ಇಟ್ಕೊಂಡು ಮನೆಗೆ ಬರಬಾರ್ದಿತ್ತು ಅಂತಿದ್ದೀರಲ್ಲ. ಏಯ್, ನಿನ್ನ ನಾಟಕ ಎಲ್ಲ ನನ್ನ ಮುಂದೆ ತೋರಿಸ್ಬೇಡ. ನೀನು ಈ ಮನೆಗೆ ಕಾಲಿಟ್ಟು ದೊಡ್ಡ ತಪ್ಪು ಮಾಡಿದ್ಯಾ. ಅದಕ್ಕೆ ಏನು ಮಾಡಬೇಕು ನಾನು ಸರಿಯಾಗಿ ಮಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ರೇವತಿಗೆ ಫಿಕ್ಸ್ ಆಗಿರೋ ಮದುವೆನ ಮುರಿಬೇಕು. ಮುರಿತೀನಿ. ಲೀಲಾ ಅವರೇ, ನೀವೇನಾದರೂ ಮದುವೆನ ಮುರಿದ್ರೆ ನಿಮ್ಮಪ್ಪ, ಅಮ್ಮ, ತಂಗಿ ಎಲ್ಲ ಸೂಸೈಡ್ ಮಾಡ್ಕೋತಾರೆ. ಈಗಾಗಲೇ ನಿಮ್ಮ ತಂಗಿ ಮದುವೆ ವಿಷಯದಲ್ಲಿ ಏನೇನಾಗಿದೆ ಅಂತ ನಿಮ್ಮಮ್ಮ ಅಂದರೆ ನಮ್ಮ ಆಂಟಿ ಎಲ್ಲ ಡೀಟೇಲಾಗಿ ಹೇಳಿದ್ದಾರೆ. ಸೊ ನೀವೇನಾದರೂ ಮದುವೆ ಮುರಿದ್ರೆ ನೀವೇ ನಿಮ್ಮ ಕೈಯಾರೆ ನಿಮ್ಮ ಮನೆಯವ್ರಿಗೆ ಕೊಳ್ಳಿ ಇಟ್ಟಾಗುತ್ತೆ. ವಿಕ್ರಮ್ ಮಾತಂದ್ರೇ ಹಾಗೆ ಅಳುದು ತೂಗಿ ಮಾತಾಡ್ತಾರೆ. ಕೆಲವು ಸಲ ಅವ್ರ ಮಾತಿಗೆ ಉತ್ತರ ಕೊಡೋಕೆ ಆಗಲ್ಲ. ಏನು ಎಮೋಷ್ನಲ್ ಆಗಿ ನನ್ನ ಟ್ರ್ಯಾಪ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ಯಾ? ಈ ಲೀಲಾಗೆ 2 ಮುಖ ಇದೆ. ಒಂದು, ಎಲ್ಲ ಸಹಿಸ್ಕೊಂಡು ಸುಮ್ಮನಿರೋದು. ಇನ್ನೊಂದು, ಸಹಿಸ್ಕೊಳಕ್ಕಾಗಬಾರ್ದು ಅಷ್ಟು ಹಾವಳಿ ಕೊಡೋದು. 2ರಲ್ಲಿ ಯಾವ್ದು ಬೇಕು ಅಂತ ನೀನು ಡಿಸೈಡ್ ಮಾಡ್ಕೊ. ನಮ್ಮನೆ ಜನಕ್ಕೆ ನಾನೇ ಕೊಳ್ಳಿ ಇಡೋಗಾಗತ್ತಾ? ಚೈಲ್ಡ್ ಡಾಟಾ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಪ್ರಾಬ್ಲಮ್ಮು ಚಿಕ್ಕದಿದ್ದಾಗೆ ಕಿಕ್ ಬಿಸಾಕ್ಬೇಕು, ಇಲ್ಲ ಅಂದ್ರೆ ದೊಡ್ಡದಾಗತ್ತೆ. ಹೌದು, ಚುಕ್ಕಿ ಮದ್ವೆ ನಿಲ್ಲೋದ್ರಿಂದ ಅಪ್ಪ, ಅಮ್ಮ, ಚುಕ್ಕಿಗೆ 3 ಜನಕ್ಕೂ ತುಂಬಾ ನೋವಾಗುತ್ತೆ. ಆದ್ರೆ ನೀನ್ ಕಳ್ಸಿದ್ಯಲ್ಲ ಕಳ್ಳ, ಅವನ ಜೊತೆ ನನ್ನ ತಂಗಿ ಜೀವನ ನೆನ್ಸ್ಕೊಂಡ್ರೆ ನಂಗೆ ಭಯ ಆಗುತ್ತೆ. ಅದ್ರ ಮುಂದೆ ಈಗಾಗೋ ನೋವೇ ವಾಸಿ. ಅದೇನ್ ಮಾಡ್ಕೋತೀಯ ಮಾಡ್ಕೋ, ನಾನು ಮಾತ್ರ ಚುಕ್ಕಿ ಮದ್ವೆನ ಮುರಿತೀನಿ. ಲೀಲಾ, ವಿಕ್ರಮ್ ತಗೋಪ್ಪ ಕಾಫಿ. ಕೂತ್ಕೊಡಪ್ಪ, ಕೂತ್ಕೊ. ಏನಂತಾಳೆ ನನ್ನ ಮಗಳು? ನಮ್ದೇನಂಟಿ, ತುಂಬ ಮಾತುಗಳಿರುತ್ತೆ, ಒಂದೇ ಮನೇಲಿ ಇರ್ತೀವಲ್ವಾ. ಅಯ್ಯೋ 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 ಅಯ್ಯೋ, ನೀವ್ ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ದೀರಾ? ನಾನ್ ಮಾಡ್ತೀನಿ. ಅಯ್ಯೋ, ಇದು ನಮ್ಮನೆ ಇದ್ದಾಗೆ. ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನಾವಿಬ್ರು ಇರುವಾಗ ನೀವ್ ಈ ಕೆಲ್ಸಗಳ ಬಗ್ಗೆ ಎಲ್ಲ ಚಿಂತೆನೇ ಮಾಡಬೇಡಿ ಅಲ್ವಾ? ಹೌದು, ಮದ್ವೆ ಅಂದ್ಮೇಲೆ ಕೆಲ್ಸಗಳೆಲ್ಲ ಜೋರಾಗಿ ನಡಿಬೇಕಲ್ವಾ, ಅದಕ್ಕೆ ಇನ್ನೆಲ್ಲ ಮಾಡ್ತಾ ಇದ್ದೆ. ನೋಡಿದ್ರ ಎಷ್ಟು ಜವಾಬ್ದಾರಿಯಿಂದ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ. ಮದುವೆ ಜವಾಬ್ದಾರಿ ಎಲ್ಲ ಇವರೇ ವಹಿಸ್ಕೊಳ್ತಾರೆ ಅನ್ಸುತ್ತೆ, ಎಲ್ಲ ಕೆಲಸನ ಇವರೇ ಮಾಡ್ತಾರೆ ಅನ್ಸುತ್ತೆ ಅಲ್ವಾ? ಈ ಮದ್ವೆ ನಡೆಯಲ್ಲ. ಚುಕ್ಕಿ ಮದ್ವೆನ ಕ್ಯಾನ್ಸಲ್ ಮಾಡ್ಬೇಕು. ನೀಲಾ, ಏನ್ ಹೇಳ್ತಾ ಇದೀಯಮ್ಮ? ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಅಮ್ಮ, ಚುಕ್ಕಿ ಮದ್ವೆನ ನಿಲ್ಲಿಸಬೇಕು. ಅದ್ರ ಬಗ್ಗೆ ಮಾತಾಡೋಣ ಅಂತಾನೆ ನಾ ಇಲ್ಲಿವರೆಗೂ ಬಂದಿರೋದು.
ಏನಮ್ಮ ಲೀಲಾ ಇದು? ಯಾಕೆ ಹೀಗೆ ಅಪಶಕುನ ಮಾತಾಡ್ತಾ ಇದೀಯ? ಏನಾಯ್ತು? ಇಲ್ಲ ಅಪ್ಪ, ನನಗೆ ಪೂರ್ತಿಯಾಗಿ ಎಲ್ಲ ವಿಷಯ ಹೇಳಕ್ಕಾಗಲ್ಲ. ಆದ್ರೆ ನಂಗೆ ಈ ಮದ್ವೆ ಮೇಲೆ ನಂಬಿಕೆ ಬರ್ತಿಲ್ಲ. ನಮ್ ಚುಕ್ಕಿಗೆ ಬೇಕಿದ್ರೆ ಬೇರೆ ಹುಡುಗನ ಹುಡ್ಕೋಣ, ಆದ್ರೆ ಈ ಹುಡುಗ ಮಾತ್ರ ಬೇಡ. ಏನೇ ಹೊಸ ವರ್ಷ ತೋರಿಸ್ತಾ ಇದೆಯಾ? ಏನಾಗಿದೆ ನಿನ್ಗೆ? ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂತ ನಿನ್ಗೆ ಅನಿಸ್ತಿಲ್ವಾ? ಅವಳ ಲೈಫ್ ಚೆನ್ನಾಗಿರ್ಬೇಕು ಅಂತಾನೆ ನಾನು ಈ ಮಾತು ಹೇಳ್ತಾ ಇರೋದು. ನಂಗೆ ಈ ಮದ್ವೆ ಇಷ್ಟ ಇಲ್ಲ. ಈ ಮದ್ವೆ ಆಗೋಕ್ಕೂ ನಾನು ಬಿಡಲ್ಲ. ಆಮೇಲೆ ಇನ್ನೇನು, ಅವನು ಯಾವುದಾದ್ರೂ ಸಿಚುವೇಶನಲ್ಲಿ ಇದ್ದಾನೆ ಅನ್ಕೊಳ್ಳಿ, ಆ ಸಿಚುವೇಶನ್ನ ನೋಡ್ತಾನೆ, ಅನಲೈಸ್ ಮಾಡ್ತಾನೆ. ಒಂದ್ಸಲ ನಿಂತ್ಕೊಂಡ್ರೆ ಆ ಸಿಚುವೇಶನ್ನೇ ಅವನ ಕಂಟ್ರೋಲ್ಗೆ ತಗೋತಾನೆ. ಅಯ್ಯೋ ಲೀಲಾ ಅವರೇ, ನೀವೇನು ಮಾತಾಡ್ತಿದ್ದೀರಾ? ಮಗಳು ಮದುವೆ ಆಗಲಿ ಅಂತ ಎಷ್ಟೋ ಜನ ಹರಕೆ ಹೊತ್ಕೊಂಡಿರ್ತಾರೆ. ಅದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಈಗ ನೋಡಿದ್ರೆ ನಿಶ್ಚಯ ಆಗಿರೋ ಮದುವೆ ನಿಲ್ಸೋಕೆ ಬಂದಿದ್ದೀರಲ್ಲ, ಇದು ಒಳ್ಳೇದಲ್ಲ ಲೀಲಾ ಅವರೇ. ನಿಮ್ಮ ತಂಗಿ ಜೀವನನ ನೀವೇ ನಿಮ್ಮ ಕೈಯಾರೆ ಹಾಳು ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಹಾಗೆ ಹೇಳಪ್ಪ, ಹಾಗೇಳು. ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಸಲಹಿ ಇಷ್ಟು ದೊಡ್ಡೊಳಾಗಿ ಮಾಡಿದ್ದೀವಿ. ಸೊಪ್ಪತ್ಕೆಲಿಟ್ಟಿಲ್ಲ ಅಂದ್ರು ದರಿದ್ರವಾಗೇನಿಟ್ಟಿಲ್ಲ ಇವಳನ್ನ. ನಾನ್ ಬೆಳೆಸ್ತಾವಳೇನೆ ನೀನು. ಈಗ ನಮ್ಮನೆಗೆ ಕೊಳ್ಳಿಡೋ ಕೆಲಸ ಮಾಡ್ತಿದ್ದೀಯಾ? ಅಲ್ಲಮ್ಮ ಲೀಲಾ, ಇಷ್ಟೆಲ್ಲ ಆಗೋಗಿದೆ. ರೇವತಿನೂ ಹುಡುಗನ್ ನೋಡಿ ಇಷ್ಟಪಟ್ಟಿದ್ದಾಳೆ, ಹುಡುಗನೂ ಒಪ್ಕೊಂಡಾಗಿದೆ. ಇದೆಲ್ಲ ಆದ್ಮೇಲೆ ಈಗ ಇದ್ದಕ್ಕಿದ್ದ ಹಾಗೆ ಮದುವೆ ಬೇಡ ಅಂದ್ರೆ ಏನಮ್ಮ ಅರ್ಥ? ನನಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ನನಗೆ ಹೇಳ್ಬಾರ್ದು, ಆದರೆ ಆಂಟಿ ನೋಡಿದ್ರೆ ನಮ್ಮ ಅಮ್ಮನೇ ನೆನಪಾಗ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತಾನು ಚೆನ್ನಾಗಿರೋ ಟೈಮಲ್ಲಿ ತನ್ನ ಜೊತೆಲಿರೋರನ್ನ ಬೆಳೆಸ್ಬೇಕು, ಅದನ್ನು ಬಿಟ್ಟು ತುಳಿಬಾರ್ದು. ಅದರಲ್ಲೂ ತಂಗಿಗೆ ಈ ಥರ ಮಾಡಲೇಬಾರ್ದು. ಯಾರಾದರೂ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಜೀವನ ನಾಶ ಆಗಲಿ ಅಂತಲೇ ಮಾಡಿರ್ತಾರೆ. ಅವ್ರ ಮನಸ್ಸಲ್ಲಿ ಇದರಿಂದ ಬೇರೆ ಯಾವ ಉದ್ದೇಶನೂ ಇರಲ್ಲ. ನಾನಿದನ್ನು ಲೀಲಾ ಅವ್ರಿಗೆ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಜನರಲ್ಲಾಗಿ ಹೇಳಿದೆ ಅಷ್ಟೇ. ಆಂಟಿ, ನನ್ನ ಮಾತಲ್ಲಿ ಏನೋ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಆಂಟಿ. ಇಲ್ಲಪ್ಪ, ನೀನ್ ಸರಿಯಾಗಿ ಹೇಳ್ತಾ ಇದೀಯ. ಹಾಳಾದ್ ನನ್ನ ಬುದ್ಧಿಗೆ ಇದೆಲ್ಲ ಹೊಳಿಲೇ ಇಲ್ಲ ನೋಡು. ಏನಮ್ಮ, ನೀನ್ ದೊಡ್ಡ ಮನೆಗೆ ಹೋದೆ ಅಂತ ನಿನ್ ತಂಗಿಗೂ ಅಂತ ಹುಡುಗನೇ ಸಿಕ್ತ ಅಂತ ಮದ್ವೆಗೆ ಹುಳಿ ಹಿಂಡಕ್ ಬಂದಿದ್ಯಲ್ಲೋ. ಅಮ್ಮ ನಿಂತ್ಕೋ. ಅಕ್ಕ ಪ್ಲೀಸ್ ಇಲ್ಲಿಂದ ಹೊರಟು ಹೋಗು. ಚುಕ್ಕಿ, ನೀನು ನನ್ನ ಮಾತು ಅರ್ಥ ಮಾಡ್ಕೋತಿಲ್ವೇನೆ? ಅಪ್ಪ, ಇವಳಿಗೆ ಹೇಳಪ್ಪ, ನಾನು ಇವಳು ಒಳ್ಳೇದಕ್ಕೆ. ಅಕ್ಕ ಪ್ಲೀಸ್ ಬೇಜಾರು ಮಾಡ್ಕೋಬೇಡ.
ಮದುವೆ ವಿಷಯ ಬಂದರೆ ಅಮ್ಮ ತುಂಬ ಕೆಟ್ಟದಾಗಿ ಬೈದ್ಬಿಡ್ತಾಳೆ. ಆ ಮಾತೆಲ್ಲ ನಿಂಗೆ ಕೇಳೋಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಇಲ್ಲಿಂದ ಹೊರಟೋಗು, ಮಿಕ್ಕಿದೆಲ್ಲ ಆಮೇಲೆ ಮಾತಾಡೋಣ. ಪ್ಲೀಸ್ ಅಕ್ಕ, ಪ್ಲೀಸ್ ಹೋಗೆ. ಇದೇನಕ್ಕ ಮದುವೆ ಮುರಿಯೋದಕ್ಕೆ ಅಂತ ನಾವಿಲ್ಲಿಗೆ ಬಂದ್ವಿ, ಇಲ್ಲಿ ನೋಡಿದ್ರೆ ಈ ಲೀಲಾನೇ ಮದುವೆ ಮುರಿತಿದ್ದಾಳೆ. ನಮಗೇನು ಮದುವೆ ಮುರಿದು ಬೀಳು, ಇದನ್ನು ಸೀದಾ ಹೋಗಿ ದುರ್ಗಾಕ್ಕನ ತಲೆ ಮೇಲೆ ಹಾಕೋದು ಕಷ್ಟ ಏನಾಗಲ್ಲ. ಆಗ ಲೀಲಾ ಮತ್ತು ದುರ್ಗಾ ಅಕ್ಕ ಇಬ್ಬರು ದೂರ ಆಗ್ತಾರೆ. ಎಂತ ಮಗಳನ್ನ ಎತ್ತಿದ್ದೀರ್ರಿ, ಎಲ್ಲ ಸರಿ ಆಯ್ತು ಅಂತಿರುವಾಗ್ಲೇ ಒಂದು ಬೆಂಕಿ ಹಿಡಕ್ ಬಂದಿದ್ದಾಳಲ್ಲ. ಏನಾಗಿದೆ ಅವಳಿಗೆ? ಎಲ್ಲ ನನ್ನ ಕರ್ಮ. ಅಂತೂ ಎಲ್ಲ ಕಡೆಯಿಂದ ವಿಕ್ರಮ್ ಪವರ್ ಪ್ಯಾಕ್ ಅನ್ನಿ. ಅಷ್ಟಿಲ್ಲದೆ ನಾನು ಬೀಳ್ತಿದ್ನಾ? ಸರಿ ಬನ್ನಿ, ತುಂಬಾ ಕೆಲ್ಸಗಳಿದೆ. ಎಲ್ಲಿ ಲೀಲಾ ಕಾಣಿಸ್ತಾನೆ ಇಲ್ಲ? ಲೀಲಾ, ಏನಪ್ಪ? ಏನಮ್ಮ ಇದೆಲ್ಲ? ಅಪ್ಪ, ನಾನು ನಿನ್ ಮಗಳಪ್ಪ. ನಂಗೆ ಬಂದಿರೋ ಸಂಸ್ಕಾರ ನಿನ್ನಿಂದ ಕಲ್ತಿರೋ ಪಾಠ. ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದ್ರೆ ಇದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ ಅಂತ ನಿನ್ ಮನ್ಸಿಗೆ ಅನ್ಸ್ಲೇ ಇಲ್ವಾ? ನಿಂಗೆ ಒಂದ್ಸತಿನೂ ಆ ಪ್ರಶ್ನೆ ಬರ್ಲೇ ಇಲ್ವಾ ಅಪ್ಪ? ಲೀಲಾ ಮರಿ, ನನಗೆ ನಿನ್ನ ಬಗ್ಗೆ ಗೊತ್ತು. ನಾವು ಮಿಡಲ್ ಕ್ಲಾಸ್ ಜನಗಳು ನಮ್ಮ ಜೀವನ ಪೂರ್ತಿ ಹೆಣ್ಮಕ್ಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕು ಅಂತಾನೆ ಕಳಿತೀವಿ. ನಮ್ಗಳಿಗೋಸ್ಕರ ನಾವು ಬದುಕೋದೇ ಇಲ್ಲ, ಎಲ್ಲಾನು ನಮ್ಮ ಮಕ್ಕಳ ಸಂತೋಷಕ್ಕೋಸ್ಕರ ಮಾಡ್ತೀವಿ. ಅಂಥದ್ರಲ್ಲಿ ಇಷ್ಟೆಲ್ಲ ಆದ್ಮೇಲೆ ನೀನು ಇದ್ದಕ್ಕಿದ್ದ ಹಾಗೆ ಬಂದು ಮದುವೆ ಕ್ಯಾನ್ಸಲ್ ಅಂತಂದ್ರೆ ನಮ್ಗೆ ಆಘಾತ ಆಗಲ್ಲ ನಿಮ್ಮ? ಈ ಮದುವೆನೂ ಕ್ಯಾನ್ಸಲ್ ಆದ್ರೆ ರೇವತಿ ಜೀವನ ಏನಾಗ್ಬೇಕು ಹೇಳು? ಅಪ್ಪ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಿನ್ ಮೇಲೆ ನಂಬಿಕೆ ಇದೆನಮ್ಮ. ನಿನ್ ಮೇಲೆ, ಎಜೆ ಸರ್ ಮೇಲೆ ಅಲ್ಲದೆ ಬೇರೆ ಯಾರ ಮೇಲೆ ನಂಬಿಕೆ ಇಡ್ಲಿ ಹೇಳು? ಹಾಗಿದ್ರೆ ನೀವು ಯಾವುದೇ ರೀತಿ ನಿರ್ಧಾರ ತಗೋಬೇಡಿ. ಮುಂದೆ ಆಘಾತ ಆಗ್ಬಾರ್ದು ಅಂದ್ರೆ ನನ್ನ ಮಾತು ಕೇಳಿ. ಎಲ್ಲ ಹೇಗೆ ಸರಿ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ನಿನ್ನ ನಂಬಿಕೆನ ಉಳಿಸ್ಕೊತೀನಿ. ನಾನಿದ್ದೀನಲ್ಲ, ಪ್ಲೀಸ್ ನನ್ನ ನಂಬು.
ಒಂದಾಗಿದ್ದ ಮನೆ ಹೊಡೆದೋಯ್ತು. ಇದ್ಯಾಕಪ್ಪ ಹೀಗಂತ ಇದೆಯಾ? ನಮ್ಮನೆಯಲ್ಲಿ ಹೊಡೆದೋಗಿದೆ. ಹೊಡೆದಾಗ್ತೇನು? ನಾವೆಲ್ಲರೂ ನಮ್ಮ ಸಂಸಾರ ಆನಂದ ಸಾಗರ ಅಂತ ಅಪ್ಕೊಂಡು ಸಂತೋಷವಾಗಿ ಆಡ್ತಿದ್ವಿ. ಆದ್ರೆ ಅಲ್ಲಿಲ್ಲ ಬಂದು ಬರೀ ಮನೆ ಹೊಡೆದಿದ್ದಲ್ಲ, ನಮ್ಮ ಆಸೆ, ನಮ್ಮ ಕನಸು, ನಮ್ಮ ಸಂತೋಷ ಎಲ್ಲನೂ ಹೊಡೆದಾಕ್ಬಿಟ್ಲು. ಆಂಟಿ, ನಾನೀಗ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಲೀಲಾ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅವ್ರು ಯಾವತ್ತೂ ಯಾರಿಗೂ ಹರ್ಟೇ ಮಾಡಿಲ್ಲ. ನಾನು ದೊಡ್ಡ ಮನೇಲಿದ್ದೀನಿ. ನಮ್ಮ ಫ್ಯಾಮಿಲಿಲಿ ಯಾರು ನಂತರ ಇರಬಾರ್ದು ಅಂತ ಅಂದ್ಕೋತಾರೆ. ಅದು ಬೇರೆ ಹೆಣ್ಮಕ್ಳು. ಆದರೆ ಲೀಲಾ ಅವರು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಯಾಕೋ ಒಂಥರ ಅನಿಸುತ್ತೆ ಆಂಟಿ. ನೀವೇನಂತೀರಾ? ವಿಕ್ರಮ್, ಲೀಲಾ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅವ್ರ ಬಗ್ಗೆ ಈ ಥರ ಅನ್ಕೋಬೋದಿತ್ತೋ ಏನೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮಗಳು ಮಾತ್ರ ಈ ಥರ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಚಿನ್ನ ಕಣಪ್ಪ ಅವಳು, ಚಿನ್ನ. ವಿಕ್ರಮ್ ಹೇಳಿದ್ದು ಸರಿಯಾಗೇ ಇದೆ. ಅವಳು ಇದೇ ಉದ್ದೇಶ ಇಟ್ಕೊಂಡು ಹೀಗೆ ಮಾಡ್ತಿದ್ದಾಳೆ. ಅವಳು ಚಿನ್ನ ಅಲ್ಲ, ತಗಡು.